ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಒಂದು ಕಮೆಂಟ್ ಮಾಡಿದರು. ಒಂದು ಸರ್ವೆ ವೆಬ್ಸೈಟ್ ಇರುವಂಥದ್ದು. ಆ ಒಂದು ಸರ್ವೆ ವೆಬ್ಸೈಟಲ್ಲಿ ನೀವೇನಾದ್ರು ರಿಜಿಸ್ಟರ್ ಆಗಿ ಪ್ರತಿದಿನ ನಿಮಗೆ ಅಪ್ ಟು 633 ರೂಪಾಯಿ ನಿಮಗೆ ಒಂದು ಸರ್ವೆಗೆ ನಿಮಗೆ ಅಪ್ ಟು ನಿಮಗೆ 633 ರೂಪಾಯಿ ಸಿಗುತ್ತಾ? ನಾವು ಎಷ್ಟು ಸರ್ವೆಗಳನ್ನ ಮಾಡ್ಕೋಬೋದು, ಸಿಕ್ಕಿದ್ರೆ ಯಾವ ರೀತಿ ಅಮೌಂಟು ಸಿಗ್ತಾ ಹೋಗುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ PMA ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಓಕೆ ಮಾಡಿ. ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡ್ಕೋಬೋದು, ಈ ಒಂದು ಸರ್ವೆ ಆ್ಯಪ್ ಬಂದು ನಿಮಗೆ ಸರ್ವೆಯೋ ಅಂತ. ಸೊ ಈ ಒಂದು ಆ್ಯಪು ನಾನು ನಿಮಗೆ ಲೈವಲ್ಲಿ ಒಂದನ್ನು ರಿಜಿಸ್ಟ್ರ್ ಮಾಡ್ತೀನಿ. ರಿಜಿಸ್ಟ್ರ್ ಮಾಡಿ ನಿಮಗೆ ಒಂದು ಸರ್ವೆನ ಕಂಪ್ಲೀಟ್ ಮಾಡ್ತೀನಿ. ಕಂಪ್ಲೀಟ್ ಆದಮೇಲೆ ನಿಮಗೆ ಅಮೌಂಟು ಎಷ್ಟು ಬರುತ್ತೆ, ಯಾವ ರೀತಿ ಬರುತ್ತೆ, ಮತ್ತು ಬರುತ್ತೋ ಬರಲ್ವೋ ಅನ್ನುವಂಥ ಸಂಪೂರ್ಣ ವಿಡಿಯೋನ ನಾನು ನಿಮಗೆ ಲೈವಲ್ಲಿ ಒಂದು ಮಾಡ್ತಾ ಇರ್ತೀನಿ. ಸೊ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಸೊ ಈ ಒಂದು ವೆಬ್ಸೈಟಿಂದ ಯಾವ ರೀತಿ ಅರ್ನ ಮಾಡ್ಕೋಬೋದಾ, ಮಾಡೋಕ್ಕಾಗಲ್ವ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಿಮಗೆ. ಇವಾಗ ಒಂದು ಸ್ಕ್ರೀನ್ ರೆಕಾರ್ಡ್ ಆನ್ ಆಯಿತು. ಸೊ ನಿಮಗೆ ಒಂದು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ, ಒಂದು ಕಂಪ್ಯೂಟ್ರಲ್ಲೇ ಆಗಿರ್ಬೋದು. ಇದು ಫ್ರೀಯಾಗಿ ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ಈ ಒಂದು ರಿಜಿಸ್ಟ್ರೇಷನ್ ನೋಡ್ಕೋಬೋದು. ಆ್ಯಪ್ ಬಂದು ನಿಮಗೆ ಈ ಒಂದು ವೆಬ್ಸೈಟು ಸರ್ವೆಯೋ ಅಂತ ನಂಬರ್ 1 ಪೇಯ್ಡ್ ಸರ್ವೆ ಅಂತ ಇದೆ. ಸೊ ಈ ಒಂದು ಆ್ಯಪಲ್ಲಿ ನಿಮಗೆ ನೋಡ್ಕೋಬೋದು. ಇಲ್ಲಿ ಮೇಲ್ಗಡೆ ಏನು ಕಾಣ್ತಾ ಇದೆ, ಇಲ್ಲಿ ಫ್ರೀ ರಿಜಿಸ್ಟ್ರೇಷನ್ ಅಂತ ಏನಿದೆ, ಈ ಒಂದು ಫ್ರೀ ರಿಜಿಸ್ಟ್ರೇಷನ್ನ ಕ್ಲಿಕ್ ಮಾಡ್ಕೋಬೇಕು. ಅಲ್ಲಕ್ಕೂ ಮುಂಚೆ ಇಲ್ಲಿ ಕೆಳಗಡೆ ನೋಡ್ಕೋಬೋದು, ಜಾಯಿನ್ ದಿ ಸರ್ವೆಯೋ ಕಮ್ಯುನಿಟಿ, ಅರ್ನ್ ಅಪ್ ಟು 633 ಪರ್ ಸರ್ವೆ ಅಂತ. ಇದು ನಿಮಗೆ ಪೇಪಾಲು, ಅಮೆಝಾನ್, ಬ್ಯಾಂಕ್ ಟ್ರಾನ್ಸ್ಫರ್ 3 ಥರವಾಗೂ ನಿಮ್ಗೆ ಸಿಗ್ತಾ ಹೋಗುತ್ತೆ. ನೋಡ್ಕೋಬೋದು. ಇಲ್ಲಿ ಸೈನ್ ಅಪ್ ಮಾಡ್ಕೋಬೇಕಾಗತ್ತೆ. ಜಸ್ಟ್ 30 ಸೆಕೆಂಡಲ್ಲಿ ಸೈನ್ ಅಪ್ ಮುಗಿಯುತ್ತೆ. 100% ನಿಮಗೆ ಫ್ರೀ ಆಫ್ ಕಾಸ್ಟ್ ಇರುವಂಥದ್ದು. ನೀವು ಎಷ್ಟು ಅರ್ನ ಮಾಡ್ಕೋಬೇಕು ನೋಡಿ, ಅಪ್ ಟು 1900 ಇಲ್ಲ 3800 ಇಲ್ಲಾಂದರೆ ಎಬೋವ್ 3800 ಅಂತ ಇದೆ. ಸೊ ಈ ಒಂದು ಇಷ್ಟರಲ್ಲಿ ಯಾವುದನ್ನು ನೀವು ಎಷ್ಟು ಅರ್ನ ಮಾಡ್ಕೋಬೇಕು ಅಂತೀರಾ, ಸೊ ಸೆಲೆಕ್ಟ್ ಮಾಡ್ಕೋಬೋದು. ನಾನೊಂದು ಸಿಂಪಲ್ಲಾಗಿ ನಿಮಗೆ ಒಂದು ಡಮ್ಮಿ ID, ಡಮ್ಮಿ ನಂಬರು ಎಲ್ಲ ಹಾಕ್ಬಿಟ್ಟು ಒಂದು ಸರ್ವೆನ ಕಂಪ್ಲೀಟ್ ಮಾಡ್ತೀನಿ. ಅದು ಯಾವ ರೀತಿ ನಮಗೆ ಅಮೌಂಟ್ ಬರುತ್ತೆ ಬರಲ್ವಾ ಅನ್ನೋದು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಮಗೆ 1900 ರೂಪಾಯಿ ಅಂತ ಏನಿದೆ, ಈ ಒಂದು ಆಪ್ಷನ್ನೇ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ನಮ್ಮ ಹೆಸ್ರನ್ನ ಮತ್ತು ಡೀಟೇಲ್ಸ್ಗಳನ್ನ ಹಾಕಬೇಕಾಗತ್ತೆ. ನಾನೊಂದು ಸಿಂಪಲ್ಲಾಗಿ ಒಂದು ಹೆಸ್ರನ್ನ ಮೆನ್ಷನ್ ಮಾಡ್ತೀನಿ. ಸೊ ಅದಾದಮೇಲೆ ಒಂದು ಇಮೇಲ್ ಅಡ್ರೆಸ್ನ ಹಾಕ್ತಾಯಿದ್ದೀನಿ. ಸೊ ಅದಾದಮೇಲೆ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೋತೀನಿ. ಸೆಟ್ ಆದಮೇಲೆ ಸೆಲೆಕ್ಟ್ ಮಾಡ್ಕೋತೀನಿ ಕಂಟ್ರಿ ಸೆಲೆಕ್ಟ್ ಮಾಡಿಕೊಂಡು ಯಾವ್ದಾದ್ರು ಒಂದು ಡೇಟ್ ಆಫ್ ಬರ್ತ್ ಏನಿದೆ ಆ ಒಂದು ಡೇಟ್ ಆಫ್ ಬರ್ತ್ನ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಕಂಟಿನ್ಯೂ ಅಂತ ಏನಿದೆ, ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಇಲ್ಲಿ ಸೈನ್ ಅಪ್ ಪ್ರೋಸೆಸ್ಸಲ್ಲಿ ಬೈ ಜಾಯ್ನಿಂಗ್ ಸರ್ವೆ ಯು ಅಗ್ರಿ ಪ್ರೈವಸಿ ಪಾಲಿಸಿ ಕೇಳುತ್ತೆ. ಜಸ್ಟ್ ಅಗ್ರಿ ಅಂತ ಕೊಟ್ಟಾದಮೇಲೆ ನಿಮಗೆ ನೆಕ್ಸ್ಟ್ ಪೇಜು ಇದಾಗುತ್ತೆ. ನಿಮಗೆ ಐ ಕಂಪ್ಲೀಟ್ ಮೈ ಪ್ರೊಫೈಲ್ ಅಂತ ಏನಿದೆ, ಈ ಒಂದು ಕಂಪ್ಲೀಟ್ ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಜಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಲಾಗಿನ್ ಆಯಿತು. ಲಾಗಿನ್ ಆದಮೇಲೆ ನೋಡ್ಕೋಬೋದು, ಯುವರ್ ಸೆಕೆಂಡ್ ಅವೇ ಫ್ರಮ್ ದಿ ಸ್ಟಾರ್ಟಿಂಗ್ ಟು ಅರ್ನ್ ಮನಿ ಅಂತ ಇದೆ. ಟು ಬಿ ಏಬಲ್ ಟು ಸ್ಟಾರ್ಟ್ ಸರ್ವೆ ಪೇಯ್ಡ್ ಸರ್ವೇಸ್ಗಳು ಪ್ಲೀಸ್ ಕಂಪ್ಲೀಟ್ ಯುವರ್ ಪ್ರೊಫೈಲ್ ಬಿಲೋ ಲಿಂಕ್ ಅಂತ ಕಾಣುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಸರ್ವೇದು ಲಿಂಕ್ ಏನಿದೆ, ಸೊ ಎಲ್ಲ ಕ್ಲಿಕ್ ಆಗಿದೆ. ಸೊ ಈ ಒಂದು ಪ್ರೊಫೈಲ್ನ ಅಪ್ಡೇಟ್ ಮಾಡ್ಕೋಬೇಕಾಗಿರುತ್ತೆ. ಅಪ್ಡೇಟ್ನ ಮಾಡೋದು ಹೆಂಗೆ ನೋಡಿ, ನಿಮ್ಮ ಹೆಸರು ಮತ್ತು ನಿಮ್ಮ ಒಂದು ಫಸ್ಟ್ ನೇಮ್, ಲಾಸ್ಟ್ ನೇಮು, ನಿಮ್ಮ ಅಡ್ರೆಸ್ ಏನಿದೆ, ಸೊ ಸಿಂಪಲಾಗಿ ಬ್ಯಾಂಗ್ಳೂರು ಅಂತ ಹಾಕೊಳ್ಳಿ, ಬೇಡ ಇಲ್ಲ ಮೈಸೂರು ಅಂತಲೇ ಹಾಕಿ. ಓಕೆನಾ, ನಿಮ್ಮ ಸಿಟಿ ಬಂದು ಮೈಸೂರು ಅಂತಲೇ ಹಾಕಿ. ಅದಾದಮೇಲೆ ನಿಮ್ಮ ಒಂದು ಪೋಸ್ಟಲ್ ಕೋಡ್ ಏನಿದೆ ಆ ಒಂದು ಪೋಸ್ಟಲ್ ಕೋಡ್ನ ಹಾಕೊಳ್ಳಿ. ಹಾಕಿದ ಮೇಲೆ ನಿಮ್ಮ ಒಂದು ಜೆಂಡರ್ ಏನಿದೆ ಆ ಒಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇವ್ ಮೈ ಇನ್ಫಾರ್ಮೇಷನ್ ಅಂತ ಏನಿದೆ, ಸೊ ಸೇವ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಟುಡೇಸ್ ಸರ್ವಿಸ್ ಆ್ಯಂಡ್ ಅರ್ನ್ಸ್ ಅಂತ ಏನಿದೆ, ಇಲ್ಲಿ ಕ್ಯಾಶ್ನ ನೀವು ಅರ್ನ್ ಮಾಡ್ಬೋದು ಅಂತ ಬರ್ತಿದೆ. ಇಲ್ಲಿ ನಿಮಗೆ ಆ್ಯಕ್ಸೆಸ್ ಟು ಪೇಯ್ಡ್ ಸರ್ವೆ ಅಂತ ಇದೆ. ಸೊ ಇದೆಲ್ಲ ಅಡ್ವರ್ಟೈಸ್ಮೆಂಟ್ ಅವ್ರಿಗೆ ಬರ್ತಾ ಇರುತ್ತೆ, ಇದು ಅವ್ರ ರೆವಿನ್ಯೂ ಆಗಿರುತ್ತೆ. ಸೊ ನೀವು ಮಾಡ್ಕೊಳ್ಬೇಕಾಗಿರೋದು ನೋಡ್ಕೊಳ್ಳಿ, 1900 ಅಂತ ಏನಿದೆ ಅಷ್ಟು ಸರ್ವೆಗೆ ಸಿಗುವಂಥದ್ದಾಗಿರುತ್ತೆ. ಇಲ್ಲಿ ಬಂದು ನಿಮಗೆ ನೋಡ್ಕೊಳ್ಳಿ, ಆ್ಯಕ್ಸೆಸ್ ಟು ಪೇಯ್ಡ್ ಸರ್ವಿಸ್ ಅಂತ ಏನಿದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ, ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದಾರೆ, ನೋಟ್ ಮಾಡ್ಕೋಬೇಕಾಗಿರುತ್ತೆ. ಯುವರ್ ಆನ್ಸರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು, ದೇ ಮಸ್ಟ್ ಬಿ ಆನೆಸ್ಟ್ ಆ್ಯಂಡ್ ಸಿನ್ಸಿಯರ್ ಅಂತ ಇದೆ. ಸೊ ಇದು ಒಂದು ಆನೆಸ್ಟ್ ಮತ್ತು ಸಿನ್ಸಿಯರಾಗಿ ನಿಮ್ಮ ಒಂದು ಆನ್ಸರ್ ಇರಬೇಕಾಗತ್ತೆ ಅಂತೆಲ್ಲ ಕೊಟ್ಟಿದ್ದಾರೆ, ನೋಟ್ ಮಾಡ್ಕೊಳ್ಳಿ. ಸೊ ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಅಂತ ಕೊಡಿ. ಇಲ್ಲಿ ನೋಡ್ಕೋಬೋದು, ನಿಮಗೆ 26 ಮಿನಿಟ್ಸ್ ಇರುತ್ತೆ. ಸೊ $8.87 ಡಾಲರ್ಸ್ ರೂಪದಲ್ಲಿ ನಿಮಗೆ ಸಿಗುವಂಥದ್ದು. ಇದು ನಿಮಗೆ 26 ನಿಮಿಷಗಳು ಈ ಒಂದು ಸರ್ವೆಗೆ ಸಿಗ್ತಾ ಇರುತ್ತೆ. ಇಲ್ಲಿ ನೋಡ್ಕೋಬೋದು $40 ಇರುತ್ತೆ. ಇದಕ್ಕೆ 20 ನಿಮಿಷ ತೊಗೊಳುತ್ತೆ ಟೈಮು.
ಇಲ್ಲಿ $10.5 ಇರುತ್ತೆ, 14 ನಿಮಿಷ ಟೈಮ್ ತೊಗೊಳುತ್ತೆ. ಸೊ ಇದೇ ರೀತಿ ನಿಮಗೆ ಒಂದು ಟೈಮ್ ಸಮೇತ ನಿಮಗೆ ಎಷ್ಟು ಅರ್ನಿಂಗ್ಸ ಮಾಡ್ಕೋತೀರಾ ಅನ್ನುವಂಥದ್ದನ್ನ ನಿಮ್ಗೆ ಇಲ್ಲೇ ತೋರಿಸ್ಕೊಟ್ಟಿದ್ದಾರೆ. ನಾನು ಒಂದು ಸಿಂಪಲ್ಲಾಗಿ ನಿಮಗೆ ಈ ಒಂದು ಏನಿದೆ $26.60 ಏನಿದೆ ಈ ಒಂದು 12 ಮಿನಿಟ್ಸ್ದು, ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಒಂದು 10 ಮಿನಿಟ್ಸ್ ಏನಿದೆ 29 ಅಂತ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ಕೋಬೋದು ಆರ್ ಯು ಕರೆಂಟ್ಲಿ ಲಿವಿಂಗ್ ಇನ್ ಇಂಡಿಯಾ ಅಂತ ಕೇಳುತ್ತೆ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಕೊಡಿ. ಸೊ ಇವರೆಲ್ಲ ನಿಮ್ಮ ಒಂದು ಡೀಟೇಲ್ಸ್ಗಳನ್ನ ಮೊದಲು ಫ್ಲೆಚ್ ಮಾಡ್ತಾರೆ. ವಿ ಕಲೆಕ್ಟ್ ಸಮ್ ಡೇಟಾ ಟು ಮೇಕ್ ಯುವರ್ ಸರ್ವೆ ಎಕ್ಸ್ಪೀರಿಯನ್ಸ್ ಬೆಟರ್, ಯುವರ್ ಇನ್ಫಾರ್ಮೇಷನ್ ಇಸ್ ಆಲ್ವೇಸ್ ಅನಾನಿಮಸ್ ಅಂತ ಇರುತ್ತೆ. ಸೊ ರೆಡಿ ಟು ಸ್ಟಾರ್ಟ್ ಸರ್ವೆ ಅಂತ ಎಸ್ ಅಂತ ಕೊಡಿ, ಅಗ್ರಿ ಲೆಟ್ ಸ್ಟಾರ್ಟ್ ಅಂತ ಕೊಡಿ. ಅದಾದಮೇಲೆ ನಿಮಗೆ ಇನ್ ವಿಚ್ ಇಯರ್ ಬಾರ್ನ್ ಅಂತ ಕೇಳುತ್ತೆ. ಸೊ ನಿಮ್ಮ ಒಂದು ಏನೈತೆ ಆ ಒಂದು ಏಜ್ದು ಡೀಟೇಲ್ಸ್ನ ಇಯರ್ ಆಫ್ ಬರ್ತ್ನ ಹಾಕ್ತೀರಾ. ಸೊ ಹಾಕಿದ್ಮೇಲೆ ನಿಮ್ಮ ಒಂದು ಯಾವ ಮಂತ್ ಇರುತ್ತೆ ಆ ಮಂತನ್ನು ಸೆಲೆಕ್ಟ್ ಮಾಡ್ಕೋತೀರಾ. ಸೊ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡ್ತೀರಾ. ಅದಾದಮೇಲೆ ನಿಮಗೆ ಡೇಟ್ ಕೇಳ್ತಾ ಹೋಗುತ್ತೆ. ಸೊ ಆ ಒಂದು ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊತಿದ್ದಂಗೆ ನಿಮಗೆ ಪೋಸ್ಟಲ್ ಕೋಡ್ ಏನಿದೆ ಆ ಒಂದು ಪೋಸ್ಟಲ್ ಕೋಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕೊಡಿ. ಐ ಆಮ್ ಮೆನ್ ಆರ್ ವುಮೆನ್ ಅಂತ ಕೇಳುತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೆನ್ ಆಗಿರೋ ಮೆನ್ ಆರ್ ವುಮೆನ್ ಆಗಿರೋ ವುಮೆನ್ ಅಂತ. ವಿಚ್ ಲ್ಯಾಂಗ್ವೇಜ್ ಡು ಯು ಸ್ಪೀಕ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಫ್ಲೂಯೆಂಟ್ಲಿ ಅಂತ ಕೇಳುತ್ತೆ. ಸೊ ನಮ್ಮ ಒಂದು ಕನ್ನಡ ಏನಿರುತ್ತೆ ಆ ಒಂದು ಕನ್ನಡನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಡ್ತೀನಿ. ಅದಾದಮೇಲೆ ಪೋಸ್ಟಲ್ ಕೋಡ್ಸ್ ಇಂಟ್ರೆಸ್ಟೆಡ್ ಆನ್ಸರ್ ಅಂತ ನಿಮಗೆ ಪೋಸ್ಟ್ ಕೋಡ್ಸ್ಗಳಂತ. ಸೊ ಈ ಒಂದು ಪೋಸ್ಟ್ ಕೋಡ್ಗಳನ್ನ ಹಾಕಿ ನಿಮಗೆ 56001 ಅಂತ. ಅದಾದಮೇಲೆ ನೆಕ್ಸ್ಟ್ ಬಂದು ನಿಮಗೆ ವಾಟ್ ಲ್ಯಾಂಗ್ವೇಜ್ ಡು ಯು ವಾಂಟ್ ಟು ಟೇಕ್ ದಿ ಸರ್ವೆ ಇನ್ ಇಂಗ್ಲೀಷ್ ಆರ್ ಹಿಂದಿ ಅಂತ ಕೇಳುತ್ತೆ. ಸೊ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ನೆಕ್ಸ್ಟು ಪ್ರೋಸೆಸ್ ಕೇಳುತ್ತೆ. ಸೊ ಇದೆಲ್ಲ ನಿಮಗೆ ಒಂದು 10 ಮಿನಿಟ್ಸ್ ಪ್ರೋಸೆಸ್ ಆಗುತ್ತೆ. ಅದಾದಮೇಲೆ ಸಿಟೀಸ್ ಅಂತ ಕೇಳುತ್ತೆ. ಸೊ ಸಿಟೀಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೈಸೂರು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಮೊದಲು ಯಾವ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಅನ್ಫಾರ್ಚುನೇಟ್ಲಿ ವಿ ಕುಡ್ ನಾಟ್ ಫೈಂಡ್ ಎ ಸರ್ವೆ ಫಾರ್ ಯುವರ್ ಪ್ರೊಫೈಲ್, ಟ್ರೈ ಅಗೇನ್ ಇನ್ ಫ್ಯೂ ಅವರ್ಸ್ ಅಂತ ಏನಿದೆ ಈ ರೀತಿ ಬರುತ್ತೆ. ನಿಮಗೆ ಈ ಒಂದು ಸರ್ವೆಗಳೇನಿದೆ ಈ ಒಂದು ಸರ್ವೆಗಳು ಯಾವುದೇ ನೀವು ಸರ್ವೆಗಳನ್ನ ಮಾಡಿದ್ರೂ ಸಹ ಇದೇ ಥರನೇ ನಿಮಗೆ ಬರ್ತಾ ಇರುತ್ತೆ. ನಿಮ್ಗೆ ಯಾವುದೇ ರೀತಿ ಸರ್ವೆಗಳು ಓಪನ್ ಆಗೋದಿಲ್ಲ. ಸೊ ಇದು ನಿಮಗೆ ಬರೀ ಫೇಕಾಗಿ ನಿಮಗೆ ಈ ಒಂದು ಸರ್ವೆಗಳೇನಿರುತ್ತೆ ನಿಮಗೆ ಸ್ಟಾರ್ಟ್ ಮಾಡ್ತಾರೆ, ನಿಮ್ಮ ಡೀಟೇಲ್ಸ್ಗಳನ್ನ ತಗೋತಾ ಹೋಗ್ತಾರೆ. ಅದಾದಮೇಲೆ ಈ ಒಂದು ವೆಬ್ಸೈಟಲ್ಲಿ ನಿಮ್ಗೆ ಏನು ಬರುತ್ತೆ, ಈ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಈ ಥರ ಒಂದು ಅಡ್ವರ್ಟೈಸ್ಮೆಂಟು ಅವರ ವೆಬ್ಸೈಟ್ಗೆ ಬರೋದ್ರಿಂದ ಆ ವೆಬ್ಸೈಟಿಂದ ಅವರು ಲಕ್ಷಾಂತರ ರೂಪಾಯಿ ದುಡ್ಡನ್ನ ಮಾಡ್ಕೋತಾ ಇರ್ತಾರೆ. ಸೊ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಬೆನಿಫಿಟ್ಸ್ಗಳು ಈ ಒಂದು ಆ್ಯಪ್ಗಳಿಂದ ಈ ಒಂದು ವೆಬ್ಸೈಟ್ಗಳಿಂದ ಆಗೋದಿಲ್ಲ. ಸೊ ನೀವೇನು ಮಾಡ್ಕೋಬೇಕು, ಜೆನ್ಯೂನಾಗಿ ಕಡಿಮೆ ದುಡ್ಡು ಕೊಟ್ಟರು ಜೆನ್ಯೂನಾಗಿ ಯಾವುದಿರುತ್ತೆ ಅಂಥ ಆ್ಯಪ್ಗಳನ್ನ ನೀವು ಸರ್ಚ್ ಮಾಡ್ಕೋಬೇಕು. ಯಾವುದರಿಂದ ಅರ್ನಿಂಗ್ಸ್ ಬರುತ್ತೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಕೆಲವ್ರಿಗೆ ಏನು ಮಾಡಿರ್ತಾರೆ, ಇನ್ಫ್ಲೂಯೆನ್ಸರ್ಗಳಿಗೆ ದುಡ್ಡನ್ನ ಕೊಟ್ಟು ಒಂದು 5,000 10,000 ಈ ಥರ ಎಲ್ಲ ದುಡ್ಡು ಕೊಟ್ಟು ಈ ಒಂದು ಆ್ಯಪಿಂದ ದುಡ್ಡು ಮಾಡ್ಕೋಬೋದು, ಈ ಒಂದು ವೆಬ್ಸೈಟಿಂದ ದುಡ್ಡು ಮಾಡ್ಕೋಬೋದು ಅಂತ ಇನ್ಫ್ಲೂಯೆನ್ಸರ್ ಕೈಲಿ ವೀಡಿಯೋಸ್ಗಳನ್ನ ಮಾಡಿಸ್ತಾರೆ. ಅವ್ರಿಗೇನಾಗುತ್ತೆ, ಆ ಇನ್ಫ್ಲೂಯೆನ್ಸರ್ಸ್ಗಳು ಈ ಫೇಕ್ ಇರುತ್ತಲ್ಲ ಆ ಫೇಕ್ ಇರುವಂಥ ವೀಡಿಯೋಸ್ಗಳನ್ನ ಸಾಧ್ಯ ಆದಷ್ಟು ಫಾರ್ವರ್ಡ್ ಮಾಡ್ತಾರೆ, ಶೇರ್ ಮಾಡ್ತಾರೆ. ಸೊ ಅವ್ರೇನು ಮಾಡ್ಕೋತಾರೆ, ಕೆಲವೊಂದು ಸರ್ವೆಗಳಾಗುತ್ತೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ದುಡ್ಡು ಕಟ್ಟಿ ಅಂತಾರೆ. ದುಡ್ಡು ಕಟ್ಟಿಸ್ಕೊಂಡು ಸಹ ನಿಮಗೆ ಮೋಸ ಮಾಡುವಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ಹಾಗಾಗಿ ಇಂಥ ವೆಬ್ಸೈಟ್ಗಳೇನಿರುತ್ತೆ ಇಂಥ ವೆಬ್ಸೈಟ್ಗಳಲ್ಲಿ ನೀವು ಈ ಒಂದು ಸರ್ವೆ ಜಾಬ್ಗಳು ಮಾಡಿ ಅಂತ ಯಾವುದೇ ಕಾರಣಕ್ಕೂ ನಿಮಗೆ ಹೇಳೋದಿಲ್ಲ. ನಿಮಗೆ ಜೆನ್ಯೂನಾಗಿ ಯಾವ್ದಾದ್ರು ಬಂತು ಅದರಿಂದ ಅರ್ನಿಂಗ್ಸ್ ಆಗುತ್ತೆ ಅಂದರೆ ಆ ಒಂದು ಅರ್ನಿಂಗ್ಸ್ ಆ್ಯಪ್ಗಳನ್ನ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತರ್ತಾ ಇರ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿತ್ತು ಅನ್ಕೋತೀನಿ. ಸೊ ಇದು ಈ ಒಂದು ವೆಬ್ಸೈಟಿಂದ ಸರ್ವೈವೋ ಅಂತ ಏನಿದೆ ಈ ಒಂದು ವೆಬ್ಸೈಟಿಂದ ನಿಮ್ಗೆ ಯಾವುದೇ ರೀತಿಯಾದಂಥ ಹಣ ಬರೋದಿಲ್ಲ. ಹಾಗಾಗಿ ನೀವು ಇದಕ್ಕೆ ಯಾವುದೇ ಕಾರಣಕ್ಕೂ ವಿಸಿಟ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.